ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು. ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು. ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಮೇಷರಾಶಿಯವರಿಗೆ ಮೊದಲನೇದಾಗಿ ನಾವು ನೋಡುವಾಗ ಶುಕ್ರ 2ನೇ ಮನೆಯಲ್ಲಿ, ರವಿ 3 ಮತ್ತು 4ನೇ ಮನೆಗಳ ಸಂಚಾರ, ಗುರು 3ನೇ ಮನೆಯಲ್ಲಿ ಸಂಚಾರ, ಬುಧ 4ರಲ್ಲಿ, 5ರಲ್ಲಿ ಕೇತು ಮಂಗಳಗಳ ಯೋಗ, 6ರಲ್ಲಿ ಚಂದ್ರ ಜೊತೆಗೆ ಸಂಚಾರ ನಡೀತಾ ಇರುತ್ತೆ ಚಂದ್ರನದ್ದು. ಆಮೇಲೆ ರಾಹು 11ರಲ್ಲಿ, 12ರಲ್ಲಿ ಶನಿ. ಇದು ಗ್ರಹಗಳ ಸ್ಥಿತಿಗತಿಗಳು. ಹಾಗಾಗಿ ಈ ತಿಂಗಳಲ್ಲಿ ನಾವು ನೋಡುವಾಗ ಗುರುಬಲ ಕಡಿಮೆ ಇರುವುದರಿಂದ ವ್ಯಯ ಜಾಸ್ತಿ ಆಗುತ್ತೆ. ವಿನಾಕಾರಣ ಖರ್ಚು ಅಂತಕ್ಕಂಥದ್ದು. ಆದರೆ ಹಣ ಅದೇ ಥರದಲ್ಲಿ ಬರ್ತಾ ಇರುತ್ತೆ. ಬಂದ ಹಣವನ್ನು ಉಳಿಸಿಕೊಳ್ಳಲಿಕ್ಕಾಗದೆ ಅನೇಕ ವಿಧಾನದಲ್ಲಿ ಖರ್ಚು ವೆಚ್ಚಗಳು ಅಂತಕ್ಕಂಥದ್ದು ಜಾಸ್ತಿ ಆಗಲಿಕ್ಕಿದೆ. ಮೇಷರಾಶಿಯವರಿಗೆ ಸ್ವಲ್ಪ ಅದರ ಕಡೆ ಗಮನ ಹರಿಸುವಂಥದ್ದು ಒಳ್ಳೆಯದು. ಒಳ್ಳೆಯದಕ್ಕೆ ಖರ್ಚು ಆಗುತ್ತೆ ಅನ್ನೋದು ಸತ್ಯ. ಆದರೆ ಸ್ವಲ್ಪ 10 ರೂಪಾಯಿಗೆ ಸಿಗುವಂಥದ್ದನ್ನು 20 ರೂಪಾಯಿ ಕೊಟ್ಟು ನಾವು ಅದನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಅದಕ್ಕೆ ಬೆಲೆ ಕಟ್ಟುವಂಥದ್ದಾಗಲಿ ಈ ರೀತಿಯಾಗಿ ನಡೀತದೆ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನಿಭಾಯಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಅದರ ಜೊತೆಗೆ ನಾವು ನೋಡುವಾಗ ಈ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೇಷರಾಶಿಯವರದ್ದು ನೋಡುವಾಗ ಒಳ್ಳೆ ರೀತಿಯಲ್ಲಿ ಸಾಗಲಿಕ್ಕಿದೆ. ಅದರಲ್ಲಿಯೂ ಕೂಡ ಸಾಫ್ಟ್ವೇರ್ ಓದಬೇಕು ಅಂತಕ್ಕಂಥವ್ರು ಯಾರಾದರೂ ಇದ್ದೀರಿ ಅಂಥವರಿಗೆ ಒಳ್ಳೊಳ್ಳೆಯ ಅವಕಾಶಗಳು ಕೂಡ ಹರಿದು ಬರುತ್ತೆ. ಆದರೆ ಧೈರ್ಯ ಸಾಕಾಗೋದಿಲ್ಲ. ಧೈರ್ಯ ಇಲ್ಲದೆ ನಾವು ಓದಲಿಕ್ಕಾಗುತ್ತಾ ಇಲ್ವಾ, ಸರಿಯಾಗಿ ಹೋಗುತ್ತಾ ಇಲ್ವಾ, ಎಕ್ಸಾಮ್ ಸರಿಯಾಗಿ ಕೊಡ್ತೇವಾ ಇಲ್ವಾ, ಈ ತರಹದ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಅಧೈರ್ಯದಿಂದಾಗಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ಅಧೈರ್ಯ ಪಡಬೇಕಾಗಿಲ್ಲ. ಆ ಒಂದು ವೇಳೆ ಅಧೈರ್ಯ ಯಾರಿಗಾದರೂ ಬರ್ತಾ ಇದೆ ಅಂತ ಆದರೆ ಅಂತಹವರು ಆದಿತ್ಯ ಹೃದಯ ಮಂತ್ರದ ಜಪವನ್ನು ಪ್ರತಿ ದಿವಸ ಬೆಳಗಿನ ಕಾಲದಲ್ಲಿ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ಒಳ್ಳೆಯದು, ಅಥವಾ ಸೂರ್ಯೋದಯ ಕಾಲದಲ್ಲಿ ಆದರೂ ಆದಿತ್ಯ ಹೃದಯದ ಪಾರಾಯಣಾದಿಗಳನ್ನು ನಡೆಸಿಕೊಳ್ತಾ ಬನ್ನಿ. ಒಳ್ಳೆಯ ಧೈರ್ಯದಿಂದ ಮುಂದುವರಿಯುವಂತಹ ಯೋಗ ಭಾಗ್ಯಗಳನ್ನು ದೇವರು ಕರುಣಿಸ್ತಾರೆ. ಇನ್ನು ಮನೆ ಕಟ್ಟಬೇಕು ಅಂತಕ್ಕಂತಹವರಿಗೆ ಮನೆ ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ಮನೆ ಸೆಟ್ ಆಗಿರುತ್ತೆ, ಕೊನೆಯ ಹಂತದಲ್ಲಿ ಇರುತ್ತೆ, ಆದರೆ ಅದು ನಮಗೆ ಎಲ್ಲೋ ಕೈ ತಪ್ಪಿ ಹೋಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆ ರೀತಿಯಲ್ಲಿ ಏನಾದರೂ ಇತ್ತು ಅಂತ ಆದರೆ ತಕ್ಷಣವೇ ನಿಮ್ಮ ಕುಲದೇವಿಯ ಪ್ರಾರ್ಥನೆ ಅಥವಾ ಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ದೇವತಾ ಆರಾಧನೆಗಳನ್ನು ನಾವು ಮಾಡುವುದರಿಂದ ಕೈತಪ್ಪಿ ಹೋಗುವಂತಹ ಮನೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಏರುಪೇರು ಆಗುತ್ತೆ. ಸ್ವಲ್ಪ ಅದರ ಕಡೆ ಗಮನ ಇರುವುದು ಒಳ್ಳೆಯದು. ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಸಮಯ ಮುಂದೂಡುವಂಥದ್ದು ಒಳ್ಳೆಯದು. ಅಥವಾ ಸಂತಾನ ಆಗಿರತಕ್ಕಂಥವರಿಗೆ ಅದು ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಆಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಲಿ ಇತ್ಯಾದಿ ಚಿಂತೆ ಸ್ವಲ್ಪ ಜಾಸ್ತಿ ಆಗಲಿಕ್ಕಿದೆ. ಸ್ವಲ್ಪ ಅದರ ಕಡೆ ಗಮನ ಹರಿಸುವಂಥದ್ದು. ಆ ರೀತಿಯಲ್ಲಿ ಇದ್ದಲ್ಲಿ ಹುಡುಗರಿಗೆ ಒಳ್ಳೆಯ ಆರೋಗ್ಯದಾಯಕವಾಗಿರತಕ್ಕಂತಹ ಪದಾರ್ಥಗಳನ್ನು ಕೊಡುವಂಥದ್ದು, ಅಥವಾ ಆರೋಗ್ಯದಾಯಕವಾಗಿ ಅವರನ್ನು ಯೋಗ ಪ್ರಾಣಾಯಾಮ ಈ ರೀತಿಯಲ್ಲಿ ಅವರನ್ನು ತೊಡಗಿಸುವುದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆ ಮಾಡಿ. 6ನೇ ಮನೆಯಲ್ಲಿ ಚಂದ್ರನ ಯೋಗ, ಅವನು ಚತುರ್ಥಾಧಿಪತಿಯಾಗಿ ಷಷ್ಠದಲ್ಲಿ ಬಂದಿರೋದ ಕಾರಣ ಮಾನಸಿಕವಾಗಿರತಕ್ಕಂತಹ ಖಿನ್ನತೆ, ಸ್ವಲ್ಪ ಉಸಿರಾಟದ ಏರುಪೇರಾಗುವಂಥದ್ದಾಗಲಿ, ಉಬ್ಬಸ ಇತ್ಯಾದಿಗಳು ಬರುವಂಥದ್ದು, ಅಥವಾ ಈ ಒಂದು ದೀರ್ಘವಾದ ಯಾತ್ರೆ ಮಾಡುವ ಯೋಚನೆ ಇದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೆಯದು. ಇನ್ನು ಈ ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹದ ಕಾಲ, ಆದರೆ ಆಷಾಢವಾಗಿದೆ, ಆದ್ದರಿಂದ ಇವಾಗ ಸ್ವಲ್ಪ ಕಷ್ಟವೇ ಆಗುತ್ತೆ.
ಆದರೆ ನೀವು ನೋಡಬಹುದು ಆಷಾಢದ ನಂತರ ಕಾಲದಲ್ಲಿ, ಈ ತಿಂಗಳ ಕೊನೆಯ ಕಾಲದಲ್ಲಿ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ, 25ರ ನಂತರ ಕಾಲ. ಆ ಸಂದರ್ಭಗಳಲ್ಲಿ ಮಾತುಕತೆ ಇತ್ಯಾದಿಗಳನ್ನು ನಡೆಸಬಹುದು. ಇನ್ನೂ ವಿಶೇಷವಾಗಿ ನಾಗರ ಪಂಚಮಿ, ನಾಗರ ಚೌತಿ ಇತ್ಯಾದಿಗಳು ನಾವು ನೋಡ್ತಾ ಇದ್ದೇವೆ ಈ ತಿಂಗಳಲ್ಲಿ. ಆದ್ದರಿಂದ ಯಾರಿಗಾದರೆ ಸಂತಾನವಾಗಿಲ್ಲ ಅಥವಾ ಯಾರಿಗಾದರೆ ಮಕ್ಕಳ ವಿಷಯಕವಾದಂತಹ ತೊಂದರೆಗಳಿದೆ, ಅದು ಅವರ ವಿದ್ಯಾಭ್ಯಾಸ ಆಗಬಹುದು, ಅವರ ಆರೋಗ್ಯ ಆಗಬಹುದು, ಅಥವಾ ಸಂತಾನ ಆಗದೇ ಇರೋದಾಗಬಹುದು, ಈ ರೀತಿಯಾದಂತಹ ಸಮಸ್ಯೆಗಳಿತ್ತು ಅಂತ ಆದರೆ ನಾಗರ ಪಂಚಮಿಯ ದಿವಸ ನಾಗನ ಆರಾಧನೆಗಳನ್ನು ಮಾಡಿ, ಒಟ್ಟು ಆರಾಧನೆ ಅಥವಾ ನಾಗನಿಗೆ ತೆನೆ ಎರಿಯುವಂತಹದ್ದು ಇತ್ಯಾದಿಗಳನ್ನು ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಷಯಕವಾಗಿಯೂ ಅಷ್ಟೇ. ಇನ್ನು ಈ 9ರ ನಮಗೆ ಈ ಮೇಷರಾಶಿಯವರ ಭಾಗ್ಯಸ್ಥಾನವನ್ನು ಗಮನಿಸುವಾಗ ಅದು ತೃತೀಯದಲ್ಲಿ ಹೋದ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದೆ ಹೋಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ತಂದೆಯ ಆ ಜ್ವರಾದಿಗಳ ಬಾಧೆ ಆಗಬಹುದು, ಅಥವಾ ಶೀತದ ಬಾಧೆ, ಕಫದ ಬಾಧೆ ಇತ್ಯಾದಿಗಳು ತಂದೆಯವರಿಗೆ ಕಾಡುವ ಸಾಧ್ಯತೆ ಇದೆ. ಅದರ ಕಡೆ ಗಮನ ಹರಿಸುವಂತಹದ್ದು. ಜೊತೆಗೆ ಆ ರೀತಿಯಲ್ಲಿ ಅದು ಕಂಡು ಬಂತು ಅಂತ ತಕ್ಷಣ ಹಾಸ್ಪಿಟಲ್ಗೆ ಹೋಗುವಂತಹದ್ದಾಗಲಿ, ಅಲ್ಲಿ ಅವರ ವೈದ್ಯರ ತಪಾಸಣೆ ನಡೆಸುವಂತಹದ್ದು ಒಳ್ಳೆಯದು. ಇನ್ನು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅಥವಾ ಕೆಲಸದ ಬಗ್ಗೆ ಯೋಚನೆ ಯಾರಿಗಾದರೂ ಇದೆ ಅಂತಹವರು ಸ್ವಲ್ಪ ಜಾಗೃತರಾಗಿರಿ. ಕಾರಣ ಕರ್ಮಾಧಿಪತಿಯಾದ ಶನಿ ವ್ಯಯದಲ್ಲಿ ಬರುವಂತಹದ್ದು. ಕರ್ಮಸ್ಥಾನಕ್ಕೆ ಶುಭಗ್ರಹ ದೃಷ್ಟಿ ಇಲ್ಲ, ಪಾಪಗ್ರಹ ದೃಷ್ಟಿಯೂ ಇಲ್ಲ. ಆದರೂ ಕೂಡ ನಮಗೆ ಈ ಕರ್ಮಾಧಿಪತಿಯಾದ ಶನಿಗೆ ಕುಜನ ಒಂದು ದೃಷ್ಟಿ ಇರುವುದರಿಂದ ಈ ಇದ್ದ ಕೆಲಸವನ್ನು ಕಳೆದುಕೊಳ್ಳುವಂತಹದ್ದು, ಅಥವಾ ಇದ್ದ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗಿ ನಾವಿಯ ಕೆಲಸ ಬಿಡಬೇಕಾದಂತಹ ಪರಿಸ್ಥಿತಿಗಳೂ ಕೂಡ ಉಲ್ಬಣ ಆಗಬಹುದು. ಹಾಗಾಗಿ ಅದರ ಕಡೆ ಗಮನ ಇರಲಿ. ಹೊಸದಾಗಿ ಕೆಲಸ ಪ್ರಯತ್ನ ಮಾಡುವವರಿಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಮುಂದಕ್ಕೆ ಹಾಕಬೇಕಾಗುತ್ತೆ. ತಮ್ಮ ಪ್ರಯತ್ನ ಅಂತೂ ಬಿಡಬೇಡಿ. ಒಂದು ಪ್ರಾಣದೇವರಿಗೆ ವಿಶೇಷವಾದ ಪ್ರಾರ್ಥನೆ, ಪ್ರಾಣದೇವರ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ತಾ ನೀವು ಪ್ರಯತ್ನ ಮಾಡುವಂತಹದ್ದು ಒಳ್ಳೆಯದು. ಇನ್ನು ಲಾಭದ ರಾಹು, ಲಾಭಾಧಿಪತಿಯಾದ ಶನಿಯೇ ವ್ಯಯದಲ್ಲಿರುವ ಕಾರಣ ಲಾಭ ಅಂತಕ್ಕಂಥದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಜೊತೆಗೆ ನಾನು ಆಗಲೇ ಹಿಂದೆ ಹೇಳಿದ ಹಾಗೆ ನಾಗನ ಆರಾಧನೆ ಇತ್ಯಾದಿಗಳನ್ನು ನಡೆಸಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಈ ರಾತ್ರಿ ಹೊತ್ತು ಪ್ರಯಾಣ ಮಾಡುವಂಥವರಿಗೆ, ಅಥವಾ ರಾತ್ರಿ ಹೊತ್ತು ಹೆಚ್ಚು ಬಾರಿ ಖುಷಿಯಲ್ಲಿ ಪ್ರಯಾಣ ಮಾಡುವುದು, ಡ್ರೈವಿಂಗ್ ಮಾಡುವಂಥದ್ದು ಇತ್ಯಾದಿ ಹವ್ಯಾಸ ಇರುವಂಥವರು ಸ್ವಲ್ಪ ಈ ತಿಂಗಳು ಜಾಗೃತೆಯಾಗಿರೋದು ಅಥವಾ ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು. ಹಾಗಾಗಿ ಒಟ್ಟಾರೆ ಮೇಷರಾಶಿಯವರಿಗೆ ನಾಗನ ಆರಾಧನೆ ಜೊತೆಯಲ್ಲಿ ನಾನು ತಿಳಿಸಿರ್ತಕ್ಕಂತಹ ಕೆಲವು ಪ್ರಾರ್ಥನೆಗಳನ್ನೆಲ್ಲ ಮಾಡಿಕೊಳ್ಳುತ್ತಾ ಬನ್ನಿ. ದೇವರು ಖಂಡಿತ ಒಳ್ಳೆಯದು ಮಾಡ್ತಾನೆ. ಸುಖವಾದ ಸಂತೋಷವಾದ ಜೀವನವನ್ನು ದೇವರು ಅನುಗ್ರಹ ಮಾಡಲಿ. ಕೃಷ್ಣಾರ್ಪಣಮಸ್ತು.